ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಣ್ಣು ಮಕ್ಕಳು ಗಂಟೆ ಬಾರಿಸಬಾರದು, ಬಾರಿಸಿದರೆ ಏನಾಗುತ್ತದೆ? ನಿಮಗಾಗಿ ಕುತೂಹಲಕಾರಿ ಮಾಹಿತಿ ಇಲ್ಲಿದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿ ಮನೆಗಳಲ್ಲಿಯೂ ಕೂಡ ಪೂಜೆ ಮಾಡುವಾಗ ಗಂಟೆ ನಾದವನ್ನು ಮಾಡುತ್ತೇವೆ. ಮನೆಯಲ್ಲಿ ಘಂಟಾನಾದ ಮಾಡದೆ ಪೂಜೆಯನ್ನು ಮಾಡಿದರೆ ಪೂರ್ತಿ ಆಗುವುದಿಲ್ಲವೆಂದು ಶಾಸ್ತ್ರಗಳು ಹೇಳುತ್ತವೆ. ಘಂಟಾನಾದ ಮಾಡದೆ ಪೂಜೆಯನ್ನು ಮಾಡಿದರೆ ಅಂತಹ ಮನೆಯಲ್ಲಿ ಕುರುಡ ಕಿವುಡ ಮಕ್ಕಳು ಹುಟ್ಟುತ್ತಾರೆಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇನ್ನು ಹೇಳುವುದಾದರೆ ಘಂಟಾನಾದವನ್ನು ಯಾವಾಗ ಮಾಡಬೇಕು ಎಂದರೆ ದೇವರಿಗೆ ದೀಪ ಹಚ್ಚುವಾಗ, ಧೂಪವನ್ನು ಬೆಳಗುವಾಗ ಗಂಟೆಯ ನಾದವನ್ನು ಮಾಡಬೇಕು. ಮನೆಗಳಲ್ಲಿ ಬಳಸುವಂತಹ ಗಂಟೆಯ ಎತ್ತರವು 5 ಇಂಚು ಎತ್ತರ ಇರಬೇಕು. 5 ಇಂಚಿಗಿಂತ ದೊಡ್ಡ ಗಂಟೆಯನ್ನು ಕೂಡ ಬಳಸಬಹುದು. ಅದಕ್ಕಿಂತ ಕಡಿಮೆ ಗಾತ್ರದ ಗಂಟೆಯನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ. ಗಂಟೆಯಲ್ಲಿ ನಂದೀಶ್ವರ, ಆಂಜನೇಯ ಸ್ವಾಮಿ ಮೂರ್ತಿ ಇರುವಂತಹ ಗಂಟೆಯನ್ನು ಬಳಸಿದರೆ ಒಳ್ಳೆಯದು. ಶಂಖ, ಚಕ್ರ ಹಾಗೂ ನಾಗರ ಇರುವಂತಹ ಗಂಟೆಗಳನ್ನು ಬಳಸಿದರೆ ತುಂಬಾ ಒಳ್ಳೆಯದು. ಇವುಗಳನ್ನು ಬಳಸಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು ಘಂಟಾನಾದವನ್ನು ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದೋಡಿಸಲು ಹಾಗೂ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇರುವಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮನೆಯ ಮೂಲೆ ಮೂಲೆಗಳಲ್ಲಿ ಗಂಟೆ ನಾದವನ್ನು ಮಾಡಬೇಕು. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಮನೆಗಳಲ್ಲಿ ಬೆಳಿಗ್ಗೆ ಸಮಯ ಗಂಡು ಮಕ್ಕಳು, ಸಂಜೆಯ ಸಮಯ ಹೆಣ್ಣು ಮಕ್ಕಳು ದೀಪವನ್ನು ಹಚ್ಚಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದರಿಂದ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತದೆ. ಗಂಟೆಯ ಶಬ್ದ ಓಂಕಾರ ನಾದಕ್ಕೆ ಸಮವಾಗಿರುತ್ತದೆ. ಹಾಗಾಗಿ ನೀವು ಓಂಕಾರ ಜಪ ಮಾಡಿದಷ್ಟೇ ಫಲ ಈ ಘಂಟಾನಾದ ನೀಡುತ್ತದೆ. ಪುರಾಣಗಳ ಪ್ರಕಾರ ಪೂಜೆ ಮಾಡುವಾಗ ಗಂಟೆ ಬಾರಿಸಿದಾಗ ಅದು ದೇವರು ಎದುರು ನಿಂತಿರುವ ವ್ಯಕ್ತಿಯ ಉಪಸ್ಥಿತಿಯನ್ನು ದೇವರಿಗೆ ಖಚಿತಪಡಿಸುತ್ತದೆ. ಗಂಟೆ ಶಬ್ದವನ್ನು ಮಾಡುವುದು ದೇವರನ್ನು ಎಚ್ಚರಗೊಳಿಸುವುದಕ್ಕೆ ಮತ್ತು ದೇವರ ಎದುರಿಗೆ ನಿಂತಿರುವ ವ್ಯಕ್ತಿಯನ್ನು ಪೂಜೆಯತ್ತ ಗಮನ ಹರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ವೈಜ್ಞಾನಿಕವಾಗಿ ಹೇಳುವುದಾದರೆ ಗಂಟೆಯ ನಾದದಿಂದ ಮಾಡುವಂತಹ ಕಂಪನದಿಂದ ಪರಿಸರದಲ್ಲಿ ಇರುವಂತಹ ವೈರಸ್, ಬ್ಯಾಕ್ಟೀರಿಯಾ, ಸೂಕ್ಷ್ಮಾಣುಜೀವಿಗಳು ನಾಶವಾಗುತ್ತವೆ ಎಂದು ಹೇಳುತ್ತದೆ. ಆದ್ದರಿಂದಲೇ ಗಂಟೆ ಶಬ್ದ ಮಾಡುವ ದೇವಸ್ಥಾನದ ವಾತಾವರಣದಲ್ಲಿ ಸಕಾರಾತ್ಮಕವಾದ ವಾತಾವರಣದಿಂದ ಕೂಡಿರುತ್ತದೆ. ಇನ್ನು ಮುಖ್ಯವಾದ ಪ್ರಶ್ನೆ, ಮಹಿಳೆಯರು ಘಂಟಾನಾದ ಮಾಡಬಹುದೇ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಇದು ಸುಮಾರು ವರ್ಷದಿಂದ ನಡೆದು ಬಂದ ಪದ್ಧತಿ. ಸುಮಾರು ಮನೆಗಳಲ್ಲಿ ಸ್ತ್ರೀಯರು ಘಂಟಾನಾದ ಮಾಡುವುದಿಲ್ಲ. ಏಕೆಂದರೆ ಸ್ತ್ರೀಯರ ಎಡಗೈ ನರವು ಗರ್ಭಕೋಶಕ್ಕೆ ಸೇರುತ್ತದೆ. ಆದ ಕಾರಣ ಎಡಗೈಯಿಂದ ಘಂಟಾನಾದ ಮಾಡಿದರೆ ತೊಂದರೆ ಆಗುತ್ತದೆ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಖಂಡಿತ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.